ನಿಮ್ಮ ಲವ್ ಸ್ಟೋರಿ ಸಿಕ್ಕಾಪಟ್ಟೆ ಸುದ್ದಿ ಮಾಡುತ್ತೆ. ನಿಮ್ಮ ರಾಜ್ಕುಮಾರ ಯಾವಾಗ ಸಿಕ್ಕಿದ್ದು? ಅವ್ರನ್ನ ನಾನ್ ಮೀಟ್ ಮಾಡಿದ್ 2018 ಅಲ್ಲಿ. ಯಾರವರು, ಏನ್ ಮಾಡ್ತಿದ್ರು? ಅವ್ರು ಜಿಯಲ್ಲೇ ವರ್ಕ್ ಮಾಡೋದು, ನಮ್ ಸರಿಗಮಪ ಟೀಮ್ ಅಲ್ಲೇ ಇದ್ರು, ಕೋ ಡೈರೆಕ್ಟರ್ ಆಗಿದ್ರು. ಈಸ್ ಅ ವೆರಿ ಕೇರಿಂಗ್ ಪರ್ಸನ್ ಅಷ್ಟೇ. ನನ್ಗೆ ಅವ್ರ ಮೇಲೆ ಲವ್ ಆತರ ಎಲ್ಲ ಏನು ಇರ್ಲಿಲ್ಲ. ನಾವು ಮದ್ವೆ ಆಗೋ 1 ವರ್ಷ ಮುಂಚೆ ಅವ್ರ ನನ್ನ ಹತ್ರ ಹಿಂಗ್ ಹೇಳ್ಕೊಂಡ್ರು, ನಿನ್ ಕಂಡ್ರೆ ಇಷ್ಟ. ಅದಕ್ಕೆ ನಾನಂದೆ ಮನೇಲಿ ಮಾತಾಡಿ, ಅಂದ್ರೆ ಶೂಟ್ ಎಲ್ಲ ಲೇಟ್ ಆಗಿ ಮುಗಿದ್ರೆ ಆಮೇಲೆ ಇರಲ್ಲ, ಪ್ರೊಡಕ್ಷನ್ ಅಲ್ಲಿ ಊಟ ಮಾಡ್ತಾರೆ, ನನಗೆ ಎತ್ತಿಡೋದು ಅದೆಲ್ಲ ಮಾಡ್ತಿದ್ರು. ಏನೋ ಅವ್ರ ಜೊತೆ ಇದ್ರೆ ನಾನು ಖುಷಿಯಾಗಿರ್ತೀನಿ ಅನ್ನೋದು ನನಗೆ ಮೈಂಡಲ್ಲಿ ಬಂದಿತ್ತು. ಬಟ್ ಕ್ಯಾಸ್ಟ್ ಅಂತ ಒಂದು ಇದಾಯ್ತು ನಮ್ಮ ಮನೇಲಿ ಹಿಂಗೆ ಹೇಳ್ಕೊಂಡಾಗ. ಈಗ ಲೈಫಲ್ಲಿ ಈಗ ಸಿಂಗರ್ಸ್ಗೆ ಎಸ್ಪೆಷಲಿ ತುಂಬಾ ಪ್ಲಾನ್ಸ್ ಇರುತ್ತೆ. ಏನಂದ್ರೆ ಕೆರಿಯರ್ ಹಿಂಗೆಲ್ಲ ಶುರು ಮಾಡಬೇಕು, ಹಿಂಗೆ ಹೋಗ್ಬೇಕು, ಸಿನಿಮಾ ಆಡಬೇಕು, ಸ್ಟೇಟ್ ಅವಾರ್ಡ್ ತೊಗೊಬೇಕು, ನ್ಯಾಷನಲ್ ಅವಾರ್ಡ್ ತೊಗೊಬೇಕು ಅಂತ ಕನ್ಸುಗಳು ತುಂಬಾ ಜಾಸ್ತಿ. ನೀವು ಬಹಳ ಚಿಕ್ಕ ವಯಸ್ಸಿಗೆ ಮದುವೆ ಆಗ್ಬಿಡ್ತೀರ. ಅಂಡ್ ಅಫ್ಕೋರ್ಸ್ ಯುವರ್ ಎ ಜೆನ್ಸಿ ಕಿಡ್. Yes. ನಿಮ್ಮ ಲವ್ ಸ್ಟೋರಿ ಸಿಕ್ಕಾಪಟ್ಟೆ ಸುದ್ದಿ ಮಾಡುತ್ತೆ. ಸೊ ಈಗ ನಿಮ್ಮ ಲವ್ ಹೆಂಗ್ ಶುರು ಆಯ್ತು? Yes. ನಿಮ್ಮ ರಾಜ್ಕುಮಾರ ಯಾವಾಗ ಸಿಕ್ಕಿದ್ದು? ತುಂಬಾ ತುಂಬಾ ಸುದ್ದಿ ಆಗಿತ್ತು, ಸ್ವಲ್ಪ ಅಲ್ಲ. ನಿಮ್ದು ತುಂಬಾ ಸುದ್ದಿ ಆಗಿದೆ. ಫಸ್ಟ್ ಒಂದು ಪಾಲಿಶ್ಡ್ ವರ್ಜನ್ ಅಲ್ಲಿ ನಿಮ್ ಸ್ಟೋರಿ ಕೇಳೋಣ. ಓಕೆ, ಬಟ್ ಜೋಕ್ಸ್ ಅಪಾರ್ಟ್, ಅದೇ ಆ ಟೈಮ್ ತುಂಬಾ ಇದಾಗಿತ್ತು. ನನ್ನ ರಾಜ್ಕುಮಾರ ಆ್ಯಕ್ಚುಲಿ ನನಗೆ ಅವ್ರನ್ನ ನಾನು ಮೀಟ್ ಮಾಡಿದ್ದು 2018 ಅಲ್ಲಿ. ನನಗೆ ನನ್ನ ಅಪ್ಪ ಅಮ್ಮಂಗಿಬ್ರಿಗೂ ನಾವು ಮೀಟ್ ಮಾಡಿದ್ದು 2018 ಅಲ್ಲಿ. ಯಾರವರು, ಏನ್ ಮಾಡ್ತಿದ್ರು? ಅವ್ರು ಜಿಯಲ್ಲೇ ವರ್ಕ್ ಮಾಡೋದು, ನಮ್ಮ ಸರಿಗಮಪ ಟೀಮ್ ಅಲ್ಲೇ ಇದ್ರು, ಕೋ ಡೈರೆಕ್ಟರ್ ಆಗಿದ್ರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ರು ಅವಾಗ. ಈಸ್ ಅ ವೆರಿ ಕೇರಿಂಗ್ ಪರ್ಸನ್ ಅಷ್ಟೇ. ನನ್ಗೆ ಅವ್ರ ಮೇಲೆ ಲವ್ ಆ ಥರ ಎಲ್ಲ ಏನು ಇರಲಿಲ್ಲ ಫಸ್ಟ್ಗೆ. ತುಂಬ ಒಳ್ಳೆ ಮನುಷ್ಯ, ಮೇನ್ ಆಗಿ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅವರು. ಅಂದರೆ ಎಲ್ಲರಿಗೂ ಜಿಯಲ್ಲಿ ಇರೋರಲ್ಲಿ ಎಲ್ಲರಿಗೂ ಅವ್ರ ಮೇಲೆ ಒಂದು ಒಳ್ಳೆ ಒಂದು ಇದಿದೆ. ಅಂದರೆ ಎಲ್ಲರಿಗೂ ಇಷ್ಟ ಆಗ್ತಾರೆ ಅವರು. ಅಂದರೆ ತುಂಬ ಪೊಲೈಟ್, ಸಾಫ್ಟ್ ಸ್ಪೋಕನ್ ಎಲ್ಲ ಹೇಳ್ಬೋದು. ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಿದ್ದೆ ಅಷ್ಟೇ ನಾನು. ಅಂದರೆ ರೀಸೆಂಟಾಗಿಲ್ಲ, ನಾವು ಮದುವೆ ಆಗೋ 1 ವರ್ಷ ಮುಂಚೆ ಅವ್ರು ನನ್ನ ಹತ್ರ ಹಿಂಗೆ ಹೇಳ್ಕೊಂಡ್ರು, ನಿನ್ ಕಂಡ್ರೆ ಇಷ್ಟ. ಅದಕ್ಕೆ ನಾನಂದೆ ಮನೇಲಿ ಮಾತಾಡಿ. ಅವರೇ ಪ್ರಪೋಸ್ ಮಾಡಿದ್ರು? ಪ್ರಪೋಸ್ ಅಂತಾನು ಮಾಡಿಲ್ಲ, ಅಂದ್ರೆ ಲೈಕ್ ಇಷ್ಟೇ ಹೇಳಿದ್ದು, ಮದ್ವೆ ಮಾಡ್ಕೋತೀಯಾ ಅಂತ. ಬಟ್ ನನ್ಗೆ ಅವ್ರ ಮೇಲೆ ತುಂಬಾ ಒಳ್ಳೆ ರೆಸ್ಪೆಕ್ಟ್ ಇತ್ತು. ಅಂದ್ರೆ ತುಂಬಾ ಕೇರ್ ಮಾಡ್ತಿದ್ರು ಸರ್. ಅಂದ್ರೆ ಊಟ ಇಂದ ಹಿಡಿದು ಒಂದೇನೋ ಸಪ್ರೇಟ್ ಎತ್ತಿಡೋದು ಅದೆಲ್ಲ ಮಾಡ್ತಿದ್ರು ನನಗೆ. ಅಂದ್ರೆ ನೆಕ್ಸ್ಟ್ ತುಂಬಾ ಅಂದ್ರೆ ಶೂಟ್ ಎಲ್ಲ ಲೇಟ್ ಆಗಿ ಮುಗಿದ್ರೆ ಆಮೇಲೆ ಇರಲ್ಲ, ಪ್ರೊಡಕ್ಷನ್ ಅಲ್ಲಿ ಊಟ ಮಾಡ್ತಾರೆ, ನನಗೆ ಎತ್ತಿಡೋದು ಅದೆಲ್ಲ ಮಾಡ್ತಿದ್ರು. ನನಗೆ ಅದೆಲ್ಲ ತುಂಬಾ, ಏನೋ ಅವ್ರ ಜೊತೆ ಇದ್ರೆ ನಾನು ಖುಷಿಯಾಗಿರ್ತೀನಿ ಅನ್ನೋದು ನನಗೆ ಮೈಂಡಲ್ಲಿ ಬಂದಿತ್ತು. ಬಟ್ ಕ್ಯಾಸ್ಟ್ ಅಂತ ಒಂದು ಇದಾಯ್ತು ನಮ್ಮ ಮನೇಲಿ ಹಿಂಗೆ ಹೇಳ್ಕೊಂಡಾಗ. ನೀವ್ ಹೇಳಿದ್ರಿ? ನಾನು ಮತ್ತೆ ನನ್ನ ಮುಖಾಂತರ ಬೇರೆಯವರು ಬಂದು ಹೇಳಿದ್ರು, ಒಪ್ಪೇ ಇಲ್ಲ ಇನ್ ದ ಸೆನ್ಸ್ ಅವ್ರಿಗೆ ಬೇರೆಯವ್ರಿಗೆ ಮದುವೆ ಮಾಡಿಸ್ಬೇಕದೆಲ್ಲ ಇತ್ತು. ಇಲ್ಲ, ಅದು ತಪ್ಪಂತ ಹೇಳಲ್ಲ, ಪಾಪ ಪೇರೆಂಟ್ಸ್ಗೆ ಅವ್ರಿಗೆ ಕನಸಿರುತ್ತೆ. ಬಟ್ ನನಗೆ ಈಗ ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಆಗಿದ್ದಿದ್ರು, ಅಥವಾ ಇವಾಗ ನಾನು ಮದುವೆ ಆಗಿದ್ದೀನಿ, ನಾನು ಜೀವನ ನಡೆಸ್ಬೇಕಾಗಿರೋರು. ನಾನು ತುಂಬ ಯೋಚನೆ ಮಾಡಿದ್ದೀನಿ. ಅಂದರೆ ಲಾಸ್ಟ್ ಒಂದು 2 ಮಂತ್ಸ್, ಅಂದರೆ ಮದುವೆಗಿನ ಮುಂಚೆ ಒಂದು 2 ಮಂತ್ಸ್ ತುಂಬ ಯೋಚನೆ ಇತ್ತು ನನಗೆ. ಇದ್ರ ಬಗ್ಗೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ಇದನ್ನ ಇಲ್ಲೇ ಹೇಳ್ತಿದ್ದೀನಿ. ಇದು ತುಂಬ ಗೊಂದಲ ಒಳಗಡೆ ಹೋಗ್ತಿತ್ತು. ಇದು ಇಷ್ಟು ವರ್ಷ ಸಾಕಿದ ಅಪ್ಪ ಅಮ್ಮ ಅವ್ರನ್ನ ಬಿಟ್ಟು ಹೋಗಕ್ಕೆ ನಂಗೆ ಮನಸ್ಸಿರಲಿಲ್ಲ, ನಿಜ ಹೇಳ್ಬೇಕಂದ್ರೆ ತುಂಬ ಬೇಜಾರಾಗ್ತಿತ್ತು. ಬಟ್ ನನ್ನ ಕೆರಿಯರ್ ಅಂತ ಮುಂದೆ ನೋಡೋದಾದ್ರೆ ಇವ್ರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಹಸ್ಬೆಂಡ್ ನನ್ಕಿನ್ನ ಜಾಸ್ತಿ ನನ್ನ ಕೆರಿಯರ್ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇದೆ, ಅವ್ರಿಗೆ ಗೋಲ್ಸ್ ಇದೆ ನನ್ಕಿನ್ನ ಜಾಸ್ತಿ. ನನ್ಗೆ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ನನ್ನ ಒರಿಜಿನಲ್ ಸಾಂಗ್ಸ್ ಮಾಡ್ಬೇಕಂತ ಅವ್ರಿಗೆ ಜಾಸ್ತಿ ಆಸೆ ಇದೆ, ನಾನು ಈ ಥರ ಕಾನ್ಸರ್ಟ್ಸ್ ಮಾಡ್ಬೇಕಂತ. ಬಟ್ ಸಮ್ವೇರ್ ನನಗೆ ಮುಂಚೆ ನಿಜ ಹೇಳ್ಬೇಕು, ನಂಗೆ ಮೊದಲಿನಕ್ಕಿಂತ ನನಗೆ ಇವ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಇವಾಗ ಯಾರ ಜೊತೆ ನಾನು ಮದುವೆ ಆಗಿದ್ರು ನಾನು ಜೀವನ ಮಾಡೋಳು ಅದೆಲ್ಲ ಯೋಚನೆ ಮಾಡಿ ನನಗಿದ್ದು ಒಂದು ಟೆಂಪಲ್ಗೆ ಹೋದೆ ನಾನು. ಗಣೇಶ ದೇವಸ್ಥಾನನೇ, ಎಲ್ಲದು? ಏನು ಓಕೆನಾ, ಗಣೇಶ ದೇವಸ್ಥಾನನೇ. ನಾನು ಹಿಂಗೆ ಕೇಳ್ಕೊಂಡೆ ಜಸ್ಟ್. ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ದೇವ್ರೆ, ಇದು ನಿಜ ದೇವ್ರ ಮೇಲೆ ನನಗೆ ಇದು ಆಗಿದ್ದ ಘಟನೆ.
ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ದೇವ್ರೆ, ನನಗೆ ನೀನು ಯಾವ ಥರ ಬೇಕಾದ್ರೂ ನೀನು ನನಗೆ ಆನ್ಸರ್ ಮಾಡು. ಅಂದರೆ ಇಷ್ಟೇ ಕೇಳ್ಕೊಂಡಿದ್ದು ನಾನು ಅಭಿ ಜೊತೆ ಇದ್ರೆ ಚೆನ್ನಾಗಿರ್ತೀನ, ಅಥವಾ ನಾನು ಈ ಥರ ರಾಂಗ್ ಡಿಸಿಷನ್ ತಗೊಳ್ತಿಲ್ವಾ. ನಂಗೆ ಬೇರೆ ಆಪ್ಷನ್ ಇರಲಿಲ್ಲ ಸರ್. ನಂಗೆ ಮನೆ ಬಿಟ್ಟು ಹೋಗದೆ ಬೇರೆ ಆಪ್ಷನ್ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ಒಪ್ಪಲ್ಲ ಅಂತ ಫಿಕ್ಸ್ ಆಗಿತ್ತು. ಇದರಿಂದ ಏನಾದರೂ ರಾಂಗ್ ಆಗುತ್ತಾ ನನ್ನ ಲೈಫ್ಗೆ, ಅಥವಾ ಏನೋ ಆಗುತ್ತಾ? ಏನಿಲ್ಲ ಸರ್, ನನ್ನ ಕಣ್ಣು ಮುಚ್ಚಿ ಕಣ್ಬಿಡೋ ಅಷ್ಟೊತ್ತಿಗೆ ಹೂವು ಬಿದ್ದಿತ್ತು ಗಣೇಶ ಇದರಿಂದ. ಆಮೇಲೆ ಅರ್ಚಕರು ನಂಗೆ ಆ ಹೂವನೂ ಕೊಟ್ಟರು. ನಾನೇ ಕೇಳಿದೆ, ಅದು ಇವಾಗಷ್ಟೇ ಬಿತ್ತು ಕೊಡಿ ಅಂತ. ಅದ್ರ ಜೊತೆ ಅವರು ಬಾಳೆಹಣ್ಣು ಕೊಟ್ಬಿಟ್ಟು ಒಳ್ಳೇದಾಗ್ಲಿ ಅಂತೆಲ್ಲ ಇದು ಮಾಡಿದ್ರು. ನಾನು ಇಷ್ಟೇ ಕೇಳಿದ್ದು, ನೀನು ನನಗೆ ಪಾಸಿಟಿವ್ ಅಂದರೆ ನೀನು ಯಾವ ಥರ ಬೇಕೋ ಆನ್ಸರ್ ಮಾಡು, ಗಂಟೆ ಶಬ್ದನೋ ದೇವರಿಂದ ಹೂವು ಬಿತ್ತು ಅಷ್ಟೇ. ನಾನು ಅಷ್ಟೇ ಡಿಸೈಡ್ ಆದೆ, ಇಲ್ಲ ನಾನು ಈ ಡಿಸಿಷನ್ ತಗೋಬೇಕು. ಅಂದರೆ ಗೊತ್ತಿಲ್ಲ ಸರ್, ಇವಾಗ ಮುಂದೆ ಇವಾಗ ಖಂಡಿತ ನಮ್ಮ ಅಪ್ಪ ಅಮ್ಮ ಒಪ್ತಾರೆ. ನನಗದು ಖಂಡಿತ ನನಗದು ಧೈರ್ಯ ಇದೆ. ನನ್ನ ಅಪ್ಪ ಆಲ್ರೆಡಿ ನಮ್ಮ ಅಪ್ಪ ಮಾತಾಡಿಸ್ತಾರೆ ನನ್ನ ಜೊತೆ. ನನಗೆ ಅಷ್ಟೇ ಇರೋದು ಇವಾಗ ನೆಕ್ಸ್ಟ್ ಗೋಲ್. ನನಗೆ ನಮ್ಮ ಅಪ್ಪ ಅಮ್ಮ ಆದಷ್ಟು ಬೇಗ ನಮ್ಮಿಬ್ಬರನ್ನ ಒಪ್ಕೊಂಡು ಒಂದಾಗಬೇಕು. ಖಂಡಿತ ಅದು ಆಗುತ್ತೆ ಅಂತ ನನಗೆ ಅಂದರೆ ನಾನು ನಂಬಿದ್ದೀನಿ. ಬಟ್ ಅಕಸ್ಮಾತ್ ನಾನು ಬೇರೆಯವ್ರನ್ನ ಮದುವೆ ಆಗಿದ್ರೆ ಪುನಃ ನಂಗೆ ಅಭಿ ಸಿಗ್ತಿರ್ಲಿಲ್ಲ. ಈಗ ಅಭಿನ್ ಮದುವೆ ಆಗಿ ನಂಗೆ ಪುನಃ ಅಪ್ಪ ಅಮ್ಮ ಸಿಗ್ತಾರೆ, ಅದು ನನಗೆ ನಂಬಿಕೆ ಇದೆ. ಬಟ್ ಒಂದ್ಸಲ ಅಭಿನ ಮಿಸ್ ಮಾಡ್ಕೊಂಡು ನಾನು ಲೈಫ್ ಲಾಂಗ್ ಮಿಸ್ ಮಾಡ್ಕೊಳ್ತಿದ್ದೆ. ನಂಗೆ ಇಷ್ಟೇ ಡಿಸೈಡ್ ಮಾಡಿದ್ದು ನಾನು. ಅದಕ್ಕೆ ಈಗ ಅವತ್ತು ನೀವು ದೇವಸ್ಥಾನಕ್ಕೆ ಹೋದ್ರಿ, ಹೂವು ಬಿತ್ತು, ಹಿಂಗೇನೋ ಸೈನ್ ಸಿಕ್ತು. ಈಗ ಅವತ್ತು ಮನೆಯಿಂದ ಹೊರಡೋ ದಿನ, ಅದಕ್ಕೆ ಮುಂಚೆ ನಿನ್ ತಂದೆ ಹತ್ರ ಮಾತುಕತೆ ಸೀರಿಯಸ್ ಆಗಿ ಮಾತಾಡಿದ್ರ? ಮಾತಾಡಿದ್ದೆ. ಬಟ್ ಸ್ವಲ್ಪ ಬೈದು ಇದೇ ಆಗಿತ್ತು. ಇಲ್ಲ ಹಂಗೆ ನೀವು ಅಮ್ಮನ ಮುಖಾಂತರ ಟ್ರೈನ್ ಮಾಡಿಸಿತ್ತು? ಅಮ್ಮನೇ ಸ್ಟ್ರಿಕ್ಟ್ ಆಗಿದ್ದು ಜಾಸ್ತಿ. ಬೇರೆ ರಿಲೇಟಿವ್ಸ್ ನನಗೆ ಮಧ್ಯೆ ತಗೊಂಬಂದ್ರ? ನನ್ನ ಕಸಿನ್ಗೆ ಹೇಳಿದ್ದೆ ಸ್ವಲ್ಪ ಒಂದು 6 months ಬ್ಯಾಕು. ಅವರು ಇದೆಲ್ಲ ಸೆಟ್ ಆಗಲ್ಲ ಪೃಥ್ವಿ, ಬಿಟ್ಬಿಡು ಅಂತಾನೆ ಅಂದಿದ್ರು. ಏಕೆಂದ್ರೆ ಈಗ ನಿಮ್ಮ ಅಪ್ಪ ಅಮ್ಮಂಗೆ ನೀವೊಬ್ಬರೇ ಮಗಳಲ್ವಾ, ಈ ಡಿಸಿಷನ್ ಕೂಡ ಅಷ್ಟು ಈಸಿ ಆಗಿರ್ಲಿ ಕರೆಕ್ಟ್. ಅಲ್ವಾ? ಮನೆಯಿಂದ ಒಂದು ಸೂಟ್ ಕೇಸ್ ತಗೊಂಡು ನಿಮ್ ಏನು ಲೈಫ್ ತಂದಿಲ್ಲ ನಾನು. ಮನೆಯಿಂದ ಹೊರಟು ಬರ್ಬೇಕಂದ್ರೆ ಹೇಳಿ ಬಂದ್ರ ಹೇಗಿತ್ತು ಅವತ್ತು? ಇಲ್ಲ, ಅವತ್ತು ನಂಗೆ ರೆಕಾರ್ಡಿಂಗ್ ಇತ್ತು. ಬೆಳಗ್ಗೆ ನಮ್ಮ ಅಪ್ಪನೇ ಬಿಟ್ಟಿದ್ದು ಪಾಪ ರೆಕಾರ್ಡಿಂಗಿಗೆ. ನಾನು ಅಲ್ಲಿಂದನೇ ಬಂದಿದ್ದು ಹೊರಟು. ಲಗೇಜ್ ಏನು ತಗೊಂಡು ಸುಮ್ಮನೆ ಬಂದ್ಬಿಟ್ಟಿಪ್ಪ? ಮದುವೆ ಅವತ್ತೇ ಆಗಿತ್ತಾ? ಓಕೆ. ಮದುವೆ ಆಗೋ ಈಗ ನಾಳೆ ಮನೆಯಿಂದ ಹೋಗ್ತೀರಾ, ಮದುವೆ ಆಗ್ತೀರಾ, ಹಿಂದಿನ ರಾತ್ರಿ ಕೂತ್ಕೊಂಡ್ರು ತಲೆಯಲ್ಲಿ ಒಂದಷ್ಟು ಯೋಚನೆಗಳು ಸಿಕ್ಕಾಪಟ್ಟೆ ಇತ್ತು. ಬಿಕಾಸ್ ಅಪ್ಪ ಅಮ್ಮ ಅಲ್ವಾ? ಸಿಕ್ಕಾಪಟ್ಟೆ ಇತ್ತು ಯೋಚನೆ. ಬಟ್ ನಂಗೆ ಅದೇ ನೆಕ್ಸ್ಟ್ ಡೇ ನಂಗೆ 28ಗೆ ನಾವು ಊರಿಗೆ ಹೋಗೋದಂತ ಇತ್ತು. ಸೊ ಅವಾಗ ನನಗೆ ಏನೋ ಊರಿಗೆ ಹೋದ್ರೆ ನನಗೆ ಏನಾದರೂ ಮಾಡಿಬಿಟ್ರೆ ಯಾರು, ಅದೆಲ್ಲ ತುಂಬ ಇದಾಗ್ತಿತ್ತು ಮನಸ್ಸಿಗೆ. ಅದಕ್ಕೆ ಈ ಡಿಸಿಷನ್ ತಗೊಂಡಿದ್ದು ಅಷ್ಟೇ. ನಾನು ಕನ್ನಡ ಒಂದು ಸಿನಿಮಾ ನೋಡಿದ್ದೆ ಆಯ್ತಾ, ಇದೇ ಥರದ್ದು ಸನ್ನಿವೇಶ. ಹೀರೋ ಹೇಳಿರ್ತಾನೆ, ನಾಳೆ ರೈಲ್ವೆ ಸ್ಟೇಷನ್ ಕಾಯ್ತಾ ಇರ್ತೀನಿ ನಿಂಗೋಸ್ಕರ, ನೀ ಬಂದ್ಬಿಡು ಅಂತ. ಅವ್ರ ಮನೇಲಿ ಒಪ್ಪಲ್ಲ ಅಂತ ಗೊತ್ತಾಗತ್ತೆ, ಒಬ್ಳೆ ಮಗಳು. ಸೊ ಅವಳು ಏನು ಮಾಡ್ತಾಳೆ, ಆಯಿತು ಬರ್ತೀನಿ, ಇಲ್ಲಿ ಕಾಯ್ತಿರು ರೈಲ್ವೆ ಸ್ಟೇಷನ್ಗೆ ಅಂತ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋತಾಳೆ. ಮನೆಯಿಂದ ಹೊರಡಬೇಕು. ಮಧ್ಯಾಹ್ನ 12 ಗಂಟೆಗೆ ಟ್ರೈನು. 11 ಗಂಟೆಗೂ ನಾವು ಮನೆಯಿಂದ ಅಲ್ಲಿ ಆ ರೂಮ್ ಹತ್ರ ಬರ್ತಾಳೆ. ಸಡನ್ ಆಗಿ ಒಂದು ಫೋಟೋ ಆಲ್ಬಮ್ ಬೀಳತ್ತಲ್ಲಿ. ಅದೇ ಸಿನಿಮಾಲ್ ಬಿದ್ದಂಗೆ ಫೋಟೋ ಆಲ್ಬಮ್. ಏನು ಫೋಟೋ ಆಲ್ಬಮ್ ಇಲ್ಲಿ ಬಿತ್ತು ಅಲ್ಲ ಅಂತಂದ್ಬಿಟ್ಟು ಎತ್ಕೊಂಡು ಸಡನ್ ಆಗಿ ಆಲ್ಬಮ್ ಎತ್ತಿಡಕ್ಕೆ ಜೋಡ್ಸಕ್ಕೆ ಹೋಗ್ತಾಳೆ. ಅವ್ರ ಅಪ್ಪ ಚಿಕ್ಕ ವಯಸ್ಸಲ್ಲಿ ಅವಳನ್ನ ಭುಜದ ಮೇಲೆ ಎತ್ಕೊಂಡು ಆಟ ಆಡ್ಸಿದ ಫೋಟೋ ಕಾಣಿಸುತ್ತೆ. ಅದೊಂದು ಫೋಟೋ ನೋಡ್ತಾ ಅಳಕ್ಕೆ ಶುರು ಮಾಡ್ತಾಳೆ. ನಮ್ಮ ಅಪ್ಪ ಅಮ್ಮ ನಾನು ಒಬ್ಳೆ ಹೆಣ್ಮಗಳು, ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನನ್ನ ಸಾಕಿದ್ರು. ನನ್ನ ಫಸ್ಟ್ ಲವ್ ಅವರು, ನನ್ನ ಮೊದಲ ಪ್ರೀತಿ ಅವರು, ನನಗೆ ಸ್ಕೂಲಿಗೆ ಸೇರಿಸಿದ್ದು ಎಲ್ಲ ನೆನಪು ಬರುತ್ತೆ. ಆಮೇಲೆ ಅವಳು ಆದರೂ ಕೂಡ ಹೊರಡ್ತಾಳೆ, ರೈಲ್ವೆ ಸ್ಟೇಷನಿಗೆ ಬರ್ತಾಳೆ. ಬಂದು ನಿಂತ್ಕೊಂಡು ಅಲ್ಲಿ ಹೇಳ್ತಾಳೆ, ನಾನೇನು ಪ್ರೀತಿಗಿಂತ ನನ್ನ ಫಸ್ಟ್ ಪ್ರೀತಿ ಕೊಟ್ಟಿದ್ದವರು, ಇಲ್ಲ ನಾನು ಬರಲ್ಲ, ನನ್ನ ಮರ್ತ್ಬಿಡು ಅಂತ ಹೇಳಿ ಹೊರಟೋಗ್ತಾಳೆ. ಇದು ಸಿನಿಮಾಗಳಲ್ಲಿ ನಡೆಯೋದು. ನಿಮ್ಮ ಲೈಫಲ್ಲಿ ಇಲ್ಲ, ಬಟ್ ನನಗೂ ಅದು ತುಂಬ ಆಗ್ತಿತ್ತು ಸರ್. ನನಗೂ ಈಗಲೂ ನಂಗೆ ಎಷ್ಟೊಂದು ಸಲ ನಾನು ಅಳ್ತೀನಿ ನೆನೆಸ್ಕೊಂಡು ಅಪ್ಪ ಅಮ್ಮನ.
ಖಂಡಿತ ಅವರ ಮನಸ್ಥಿತಿನೇ ನೋಡಿದ್ರೆ ಅವ್ರೆಷ್ಟು ಕಷ್ಟಪಟ್ಟಿರ್ತಾರೆ ಆ ಒಂದು ಟೈಮಲ್ಲಿ ನನಗೆ ಈಗಲೂ ಗೊತ್ತಾಗತ್ತೆ. ಬಟ್ ಏನು ಗೊತ್ತಾ, ಬಟ್ ನನ್ನನ್ನು ಮದುವೆ ಮಾಡಿಸ್ದೆ ಸುಮ್ಮನೆ ಇದ್ರೆ ನಾನು ಇರ್ತಿದ್ದೆ, ಮನೇಲೇ ಇರ್ತಿದ್ದೆ. ಇವಾಗ ಅವ್ರು ನನ್ನನ್ನು ಮದುವೆ ಮಾಡದೆ ಮನೇಲೇ ಇರ್ಸ್ಕೊಂಡಿದ್ರೆ ಇರ್ಬೋದಿತ್ತು. ಬಟ್ ಇನ್ನೊಬ್ರಿಗೆ ಕಟ್ತೀನಿ ಅಂದಾಗ ಅದು ಆಗಲ್ಲ ಸರ್, ಮನ್ಸು ಒಪ್ಪಲ್ಲ. ನಿಮಗೆ ಹೇಳಿದ್ರು ನಮ್ಮ ಹುಡುಕ್ತಾ ಇದ್ರು ಆಲ್ರೆಡಿ. ಅಂದ್ರೆ ಮದ್ವೆನೇ ಆಗದೆ ಲೈಫ್ ಲಾಂಗ್ ನಮ್ಮ ಅಪ್ಪ ಅಮ್ಮನ ಜೊತೆ ಖಂಡಿತ ಇರ್ತಿದ್ದೆ ನಾನು. ಅಂದ್ರೆ ಯಾರು ಬೇಡ ನನಗೆ, ಹಿಂಗೆ ಇರ್ತೀನಿ. ಬಟ್ ನನ್ನ ಇನ್ನೊಬ್ರಿಗೆ ಮದುವೆ ಮಾಡಿಸ್ತೀನಿ ಅಂತ ಅಂದಾಗ ಅದು ಆಮೇಲೆ ನನ್ನ ಮದುವೆ ಮಾಡ್ಕೊಂಡಿರೋನ್ ಲೈಫು ಹಾಳು, ನನ್ನ ಲೈಫು ಹಾಳು, ಈ ಕಡೆ ಪ್ರೀತಿಸೋದು ಹುಡುಗನ ಲೈಫು ಹಾಳು. ಆ ಥರ ಎಲ್ಲ ಆಗಿ ಇದಾಗೋ ಬದಲು ಇಲ್ಲ, ನಮ್ಮ ಅಪ್ಪ ಅಮ್ಮ ಒಪ್ತಾರೆ ಅಷ್ಟೇ ನಂಗೆ ನಂಬಿಕೆ ಇರೋದು. ಇಲ್ಲ, ನಂಗೆ ಒಂದು ಬೇಜಾರಾಗಿದ್ದು, ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ಇರೋ ಹುಡುಗ ಅಲ್ಲ ಇವರು. 7 ವರ್ಷದಿಂದ ಗೊತ್ತು, 2018 ಗೊತ್ತು ಅವ್ರ ಬಗ್ಗೆ. ಗೊತ್ತಿತ್ತು, ಚೆನ್ನಾಗಿ ಗೊತ್ತಿತ್ತು, ಒಳ್ಳೆ ಪರಿಚಯ ಇತ್ತು. ಎಷ್ಟೊಂದು ಶೋಸ್ಗೆ ನಮ್ಮಮ್ಮ ಇಲ್ಲದೆ ನಾನು ಶೋಸ್ಗೆ ಹೋಗ್ತಿರಲಿಲ್ಲ. ಎಲ್ಲ ಕಡೆನೂ ನಮ್ಮಮ್ಮ ಬರೋರು. ಅಕಸ್ಮಾತ್ ಝೀ ಶೋಸ್ ಇದ್ರೆ ಅಭಿನೂ ಬರ್ತಿದ್ರು. ನಮ್ಮ ಅಮ್ಮಂಗೆಲ್ಲ ತುಂಬಾ ಕ್ಲೋಸ್ ಇದ್ರು. ಅಂದ್ರೆ ಅಂತದ್ದು ಇಲ್ಲಿ ಏನು ಬೇರೆ ಜಾಸ್ತಿ ಆಗೈತಿ ಆ ಥರದೆಲ್ಲ ಅಲ್ಲ. ಈಗ ಡೆಫಿನೆಟ್ಲಿ ಮದುವೆ ಅನ್ನೋದು ನನ್ನ ಪ್ರಕಾರ ಹುಡುಗ ಆಗಲಿ ಹುಡುಗಿ ಆಗಲಿ ಅದು ಯಾವತ್ತೂ ಅವ್ರ ಚಾಯ್ಸ್ ಆಗಿರಬೇಕು. ತಂದೆ ತಾಯಿ ಆಸೆ ಪಡ್ಬೋದು, ನೋಡ್ಬೋದು, ತಪ್ಪೇನೂ ಇಲ್ಲ. ಡೆಫಿನೆಟ್ಲಿ ರೆಸ್ಪೆಕ್ಟ್ ಮಾಡ್ಬೇಕು ನಾವು ಅವ್ರಿಗೆ. ಅವ್ರಿಲ್ಲ ಅಂದ್ರೆ ನಾವೇ ಇಲ್ಲ ಈ ಜಗತ್ತಿಗೆ, ನಾವು ಬರಕ್ಕೆ ಖಂಡಿತ ಇಲ್ಲ. ಬಟ್ ಅವರೇ ಅಟ್ಮೋಸ್ಟ್ ದೇವ್ರೆ ಅಲ್ವಾ, ದೇವ್ರೆ ಅವರು, ಕಣ್ಣಿಗೆ ದೇವ್ರೆ, ಕಾಣೋ ದೇವ್ರು, ಖಂಡಿತ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ಹೌದು, ದೇವ್ರು ಅಂತೆಲ್ಲ. ಈಗ ಯಾಕಂದ್ರೆ ಮುಂದಕ್ಕೆ ಅಷ್ಟು ಜೀವನ ನಡೆಸೋದು ನೀವುಗಳೇ. ಕರೆಕ್ಟ್. ಯಾರು ಮದುವೆ ಮಾಡ್ಕೋತಾರೋ ಹುಡುಗ ಹುಡುಗಿ ಅವರೇನೆ. ಬಟ್ ಎಲ್ಲೋ ಒಂದ್ ಕಡೆ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ವಿಚಾರದಲ್ಲಿ ಹೇಳೋದಾದ್ರೆ ಡೆಫಿನೆಟ್ಲಿ ನೀವು ಒಂದು ಒಳ್ಳೆ ಹುಡುಗನೇ ಆಯ್ಕೆ ಮಾಡಿದ್ರ. ತಮಾಷೆ ಅಲ್ಲ, ಒಂದು ಹುಡುಗಿ ಅಷ್ಟು ಡಿಸೈಡ್ ಮಾಡಿ, ಅದು ಒಬ್ಬಳೆ ಮಗಳು ಬೇರೆ ಒಂದು ಧೈರ್ಯವಾಗಿ ಬಂದಿದ್ರೆ ಆ ಹುಡುಗನ ಮೇಲೆ ನಿಮ್ಗೆ ಎಷ್ಟು ನಂಬಿಕೆ ಇರಬೇಕು ಅಲ್ಲ. ಅದ್ರ ಜೊತೆಗೆ ಈಗ ನಿಮ್ಮ ತಂದೆ ಕೂಡ ಕನ್ಸು ಕಂಡಿದ್ರು. ಈಗ ಪೃಥ್ವಿ ಪಕ್ಕ ಪೃಥ್ವಿ ಭಟ್ ಆ ಹೆಸರೇನಿದೆಲ್ಲ, ನಿಮ್ ತಂದೆ ಕಂಡಂತ ಒಂದು ಕನ್ಸು, ನೀವೊಂದು ಸಿಂಗರ್ ಆಗ್ಬೇಕು ಹೌದು. ಅಂತೆಲ್ಲ. ಈಗ ಅದು ಆದ್ಮೇಲೂ ಕೂಡ ತಂದೆನ ಮೀಟ್ ಮಾಡಿ, ಓಕೆ ಮದುವೆ ಎಲ್ಲಿ ನಡೀತು, ಏನಾಯ್ತು, ಮದುವೆ ಇಲ್ಲೇ ಬೆಂಗಳೂರಲ್ಲಿ ನಡೀತು. ಯಾರ್ಯಾರು ಬಂದಿದ್ರು ಮದುವೆಗೆ? ಆಕ್ಚುಲಿ ಹೇಳ್ಬೇಕಂದ್ರೆ ಅಭಿದು ಫ್ರೆಂಡ್ಸ್ ಬಂದಿದ್ರು, ಅವರ ಕೊಲೀಗ್ಸ್ ಬಂದಿದ್ರು. ಅವರೇ ಪಾಪ ತುಂಬಾ ಎಲ್ಲ ಇದ್ ಮಾಡಿ, ಅವರೇ ಎಲ್ಲ ಪ್ಲಾನ್ ಮಾಡಿ ಮಾಡಿದ್ದು. ಒಂದು ಚೌಲ್ಟ್ರಿ ಜೋರಾಗೈತೆ ನಾವು. ಇಲ್ಲ, ಅದು ರಿಸೆಪ್ಷನ್, ಅದ್ ಜೋರಾಗಿತ್ತು. ಅದು ಎಲ್ಲರೂ ಬಂದಿದ್ರು, VP ಸರ್ ಎಲ್ಲ. ಈ ಮದುವೆದಲ್ಲಿ ಫಸ್ಟ್ ಮದ್ವೆ ಏನಿಲ್ಲ ಸರ್, ನಾರ್ಮಲ್ ಆಗಿ ಆಯ್ತು ಅಷ್ಟೇ. ಯಾರು ಇರ್ಲಿಲ್ಲ ಟೆಂಪಲ್ ಅಲ್ಲಿ. ಎಸ್, ಅವಾಗ ಎಷ್ಟು ಮಿಸ್ ಮಾಡ್ಕೊಂಡಿರ್ತೀರಲ್ಲ. ನಂಗೆ ಆ ಟೈಮ್ಗೂ ತಲೆಯಲ್ಲಿ ಓಡ್ತಿದ್ದೆ, ಓ ನಮ್ಮ ಅಪ್ಪ ಅಮ್ಮ ಏನ್ ಅಂದ್ರೆ ಅವರ ಮನಸ್ಥಿತಿ ಹೆಂಗಿರುತ್ತೆ. ಈಗ್ಲೂ ನಾನು ಎಷ್ಟೊಂದ್ಸಲ ಅಳ್ತೀನಿ. ಅಂದ್ರೆ ನನಗೆ ಅಭಿನ ಮದ್ವೆ ಆದೆ ಅಂತ ನನಗೆ ಇದಿಲ್ಲ ಸರ್. ನನಗೆ ನಾನು ಕರೆಕ್ಟ್ ಡಿಸಿಷನ್ನೇ ತಗೊಂಡೆ. ನಾನು ಎಲ್ಲೂ ತಪ್ಪು ಮಾಡಿಲ್ಲ ಆ ವಿಷಯದಲ್ಲಂತೂ. ನಾನು ತಪ್ಪೇ ಮಾಡಿಲ್ಲ. ನಾನು ಎಲ್ಲಿ ಬೇಕೋ ನಾನು ಪ್ರೌಡಾಗಿ ಹೇಳ್ತೀನಿ, ನನ್ನ ರೈಟ್ ಪರ್ಸನ್ನೇ ನಾನು ಮದ್ವೆ ಆಗಿದ್ದೀನಿ. ಆಯ್ಕೆ ಬಂಗಾರ. ಹೌದು, ನಾನು ರೈಟ್ ಪರ್ಸನ್ನೇ ಮದ್ವೆ ಆಗಿದ್ದೀನಿ. ಅದರಲ್ಲಿ ಈಗ ತುಂಬಾ ಜನ ಹೇಳ್ತಾರೆ ಲವ್ ಮ್ಯಾರೇಜ್ ಅಲ್ಲಿ ಎರಡು ತಿಂಗಳಾದ್ಮೇಲೆ ಗೊತ್ತಾಗುತ್ತೆ ಎಲ್ಲ, ಆಮೇಲೆ ಫಸ್ಟಿಗಿರುತ್ತೆ ಪ್ರೀತಿ, ಆಮೇಲೆ ಈ ತಿಂಗಳಿಗೆ 1 ವರ್ಷ ಆಗುತ್ತೆ ಸರ್. ಈಗಲೂ ಹೇಳ್ತೀನಿ, ನಮ್ಮ ಅಪ್ಪ ಅಮ್ಮನೇ ಹುಡುಕಿದಿದ್ರು ಅಭಿ ಅಷ್ಟು ಒಳ್ಳೆ ಹುಡುಗ ಸಿಗ್ತಾನೆ ಇರ್ಲಿಲ್ಲ. ಅವರಷ್ಟು ಕೇರಿಂಗ್, ಅವರಷ್ಟು ಏನು ಅವರಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಸಿಗ್ತಾನೆ ಇರ್ಲಿಲ್ಲ ಸರ್. ಬಟ್ ಈ ತರ ಅಂದ್ರೆ ಒಂದ್ ಸ್ವಲ್ಪ ಅಪ್ಪ ಅಮ್ಮಂಗೆ ಬೇಜಾರು ಮಾಡಿಸ್ದೆ, ಆ ಒಂದು ಪಾಪ ಪ್ರಜ್ಞೆ ಇದೆ. ಬಿಟ್ರೆ ನನ್ನ ಮದ್ವೆ ಆಗಿ ತಪ್ಪು ಮಾಡಿದೆ ಅಂತ ನಾನು ಹೇಳೋದಿಲ್ಲ, ನಾನು ಸರಿನೇ ಮಾಡಿದ್ದೀನಿ ಸರ್. ಬಟ್ ಅಪ್ಪ ಅಮ್ಮಂಗೆ ಬೇಜಾರು ಮಾಡಿಸ್ದೆ, ಅದೊಂದು ಕೊರಗು ಇದ್ದೇ ಇರುತ್ತೆ.